ನಮಸ್ಕಾರ ಸ್ನೇಹಿತರೆ, ಇದು ಭಾನುವಾರದ ಬೆಳಗಿನ ಮಿನಿ ವ್ಲಾಗ್. ಸಾಮಾನ್ಯವಾಗಿ ನಾವು ದೋಸೆ ಚಪಾತಿಗೆ ಇಂತಿಂಥದೇ ಸೈಡ್ ಡಿಶ್ ಅಂತ ಒಂಥರ ಫಿಕ್ಸ್ ಆಗಿಬಿಟ್ಟಿರ್ತೀವಿ, ಅದು ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ನಾನು ಚಪಾತಿಗೆ ಬೀನ್ಸ್ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬೀನ್ಸ್ ಅಥವಾ ಹುರುಳಿಕಾಯಿನ ಸಣ್ಣ ಕಟ್ ಮಾಡ್ಕೋಬೇಕು. ಕಡಲೆಬೇಳೆ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕದೆ ಹಾಗೇ ಬೇಯಿಸ್ಕೋಬೇಕು, ಸ್ಟೀಮ್ ಥರ ಮಾಡ್ಕೋಬೇಕು. ಅದಕ್ಕೆ ನಾರ್ಮಲಾಗಿ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪಿನ ಒಗ್ಗರಣೆನ ಹಾಕ್ಕೊಳ್ತಾ ಮೇಲೆ ಸ್ವಲ್ಪ ತೆಂಗಿನ ತುರಿ ಉದುರಿಸಿದ್ರೆ ಸೂಪರಾಗಿರುವಂತಹ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ಇವತ್ತು ನಾನು ಲೇಯರ್ ಚಪಾತಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಸ್ವಲ್ಪ ಚಪಾತಿನ ಲಟ್ಸ್ಕೊಂಡು ಮಧ್ಯೆ 1 ಸ್ಪೂನ್ ತುಪ್ಪನ ಸವರ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಂಡು ಮಾಡಿಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಓಕೆ, ನನಗೆ ಈ ಚಪಾತಿ ಮತ್ತು ಬೀನ್ಸ್ ಪಲ್ಯದ ಕಾಂಬಿನೇಷನ್ ಓಕೆ ಇಷ್ಟ ಆಯಿತು ಸ್ವಲ್ಪ. ಅದ್ರ ಜೊತೆಗೆ ಮನೆಯಲ್ಲೇ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ಇತ್ತು, ಅದನ್ನು ಕೂಡ ಇವತ್ತು ಯೂಸ್